ನನ್ನ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯ. ನಿಮಗೆ 9ನೇ ತರಗತಿಯಲ್ಲಿ ಈ ಹಿಂದೆ ಭೂಗೋಳದಲ್ಲಿ ಅನೇಕ ವಿಚಾರಗಳನ್ನು, ಅನೇಕ ಸಂಗತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಕರ್ನಾಟಕದ ಜಲಸಂಪನ್ಮೂಲಗಳ ಅಧ್ಯಾಯದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಜಲಸಂಪನ್ಮೂಲ ಯೋಜನೆಗಳಾದ ಜಲವಿದ್ಯುತ್ ಶಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಈಗ 9ನೇ ತರಗತಿ 2ನೇ ಅಧ್ಯಾಯವಾದ ಇನ್ನೊಂದು ಭೂಗೋಳ ಅಂತಂದ್ರೆ ಕರ್ನಾಟಕದ ಭೂ ಸಂಪತ್ತು. ಇದರಲ್ಲಿ ಏನ್ ಕಂಡು ಬರ್ತದೆ ಅಂತಂದ್ರೆ, ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಅಂತಂದ್ರೆ ಭೂ ಬಳಕೆ, ಅದರ ಮಾದರಿ, ವಿವಿಧ ಮಾದರಿಗಳು, ವ್ಯವಸಾಯ ಅಂದ್ರೆ ವ್ಯವಸಾಯದ ಪ್ರಾಮುಖ್ಯತೆ ಹಾಗೂ ವ್ಯವಸಾಯದ ವಿವಿಧ ಪ್ರಕಾರಗಳು, ಮತ್ತೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಆಹಾರ ಬೆಳೆಗಳು, ಬೆಳೀತಕ್ಕಂಥ ಬೆಳೆಗಳು, ಭತ್ತ, ರಾಗಿ, ಜೋಳ, ಈ ರೀತಿ ಬಹುತೇಕವಾಗಿ ಕರ್ನಾಟಕ ಭೌಗೋಳಿಕವಾಗಿ ವಿಶಿಷ್ಟವಾದಂತಹ ಮತ್ತು ವಿನೂತನವಾದಂತಹ ಭೌಗೋಳಿಕ ಸ್ವರೂಪದ ಲಕ್ಷಣಗಳನ್ನು ಇದು ಒಳಗೊಂಡಿದೆ ಮತ್ತು ಉತ್ತಮವಾದಂತಹ ಭೌಗೋಳಿಕ ಸ್ಥಾನದಲ್ಲೂ ಕೂಡ ಇದೆ. ಎಲ್ಲ ಕಡೆ ಒಂದೇ ರೀತಿ ಮಣ್ಣಿನ ರಚನೆ ಅಂತಕ್ಕಂಥದ್ದು ಆಗಿಲ್ಲ. ಹಾಗಾಗಿ ಇಲ್ಲಿ ಏನೋ ಮಣ್ಣು ಅಂತಕ್ಕಂಥದ್ದು ಮತ್ತೆ ಇಲ್ಲಿನ ಭೂ ಸ್ವರೂಪ ಅಂತಕ್ಕಂಥದ್ದು, ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಆಗಿರ್ಬೋದು ವಿವಿಧ ರೀತಿಯಲ್ಲಿ ಇದೆ. ಉದಾಹರಣೆಗೆ ವನಸ್ಪತಿ ಅಂತೇಳಿ ಕರಿತೀವಿ, ತಾಳ ಅನ್ನತಕ್ಕಂಥ ವನಸ್ಪತಿ, ಮಣ್ಣು, ಖನಿಜಗಳು, ನದಿ ಸರೋವರಗಳು, ಇವೆಲ್ಲವುಗಳು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಆಮೇಲೆ ಯಥೇಚ್ಛವಾಗಿ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಒಳಗೊಂಡಿದೆ. ಈಗ ನೋಡಿ, ನಾವು ಕರ್ನಾಟಕ ಭೌಗೋಳಿಕವಾಗಿ ಉರುಳಿಬಿದ್ದ ಆಕಾರದಲ್ಲಿದೆ. ಇದು ಭೌಗೋಳಿಕ ಸ್ವರೂಪದ ಲಕ್ಷಣಗಳನ್ನು ಒಳಗೊಂಡಿದ್ದು ಸುಮಾರು 19.05 ಹೆಕ್ಟೇರ್ ಭೂಮಿ ಇಲ್ಲಿ ಉಳಿವಿಗೆ ಯೋಗ್ಯ ಆಗಿರ್ತದೆ. 19.05 ಗೊತ್ತಿದೆ. ಕರ್ನಾಟಕದ ಇತಿಹಾಸದ ಬಗ್ಗೆ ನಾವು ಈಗಾಗಲೇ ಹಿಂದಿನ ದೇಹದಲ್ಲಿ ಹೇಳಿದೆ. ಕರುನಾಡು, ಕಪ್ಪನೆಯ ನಾಡು, ಕಪ್ಪು ಮಣ್ಣಿನ ನಾಡು ಕರ್ನಾಟಕ ಅಂತೇಳಿ. ಹಾಗಾಗಿ ಇಲ್ಲಿ ವಿವಿಧ ರೀತಿಯ ಒಂದು ಖನಿಜಗಳು, ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಕರ್ನಾಟಕದಲ್ಲಿ ದೊರೆಯುತ್ತವೆ. ಇನ್ನ ಭೂಮಿಯನ್ನ ನಾವು ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡಿಕೊಳ್ಳುವುದರ ಆಧಾರದ ಮೇಲೆ ಭೂ ಬಳಕೆ ಎನ್ನುವುದು ನಮ್ಮ ಕರ್ನಾಟಕದಲ್ಲಿ 5 ರೀತಿ ನಾವು ಮಾಡ್ತೀವಿ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ನಿವ್ವಳ ಸಾಗುವಳಿ ಭೂಮಿ, ಉಳಿಮೆಗೆ ಯೋಗ್ಯವಾಗಿರ್ತಕ್ಕಂತಹ ಭೂಮಿ. ಇಲ್ಲಿ ಅರಣ್ಯ ಭೂಮಿ ಇದೆ, ಚೌಳು ಭೂಮಿ ಇದೆ, ಬಂಜರು ಭೂಮಿ ಇದೆ. ಹಾಗಾಗಿ ಈ ಭೂಮಿಯನ್ನ ಬಳಕೆ ಮಾಡಿಕೊಳ್ಳತಕ್ಕಂತಹ ಆಧಾರದ ಮೇಲೆ, ಅಂದ್ರೆ ಯಾವ ಉದ್ದೇಶಗಳಿಗಾಗಿ ಭೂಮಿಯನ್ನ ನಾವು ಬಳಕೆ ಮಾಡಿಕೊಳ್ಳುತ್ತೇವೆ ಎಂಬುದರ ಆಧಾರದ ಮೇಲೆ ಅವುಗಳನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಿಸುತ್ತೇವೆ. ಒಟ್ಟಾರೆಯಾಗಿ ಕರ್ನಾಟಕ 19.05 ಹೆಕ್ಟೇರ್ನಷ್ಟು ಭೂಮಿ ವಿಸ್ತಾರವನ್ನು ಹೊಂದಿದೆ ಅಂತ ಹೇಳಿ ನಾನು 19.05 ಹೆಕ್ಟೇರ್ ಇದು 3.37 ಎಕರೆ ಈಸ್ ಈಕ್ವಲ್ ಟು 1 ಹೆಕ್ಟೇರ್. ಆಯ್ತಾ? ಇದು ನಿಮಗೆ ನೆನಪಿರಲಿ ಮಕ್ಕಳೇ, ಆಯ್ತಾ? ಸಾಮಾನ್ಯವಾಗಿ ಇದೆಲ್ಲ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳಾಗಿ 1 ಎಕರೆ ಅಂತಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಭೂಮಿಯನ್ನು ಅಳತೆ ಮಾಡ್ತಿರ್ತಕ್ಕಂಥ ನೋಡ್ತಿರ್ತೀವಿ, ಸರ್ವೆ ಮಾಡಬೇಕು. ಹಾಗಾಗಿ ಅದು ಎಷ್ಟಿರ್ತದೆ? ಸೊ ಹಾಗಾಗಿ ಅದು 40 ಗುಂಟೆ ಈಸಿಕೊಂಡು 1 ಎಕರೆ ಅಂತ. 1 ಗುಂಟೆ ಅಂತಂದ್ರೆ ಎಷ್ಟು ಅಂದ್ರೆ 33 × 33 ಚೈನ್ ಬರಬೇಕು. ಸೊ ಹಾಗಾಗಿ ಈ ಭೂಮಿಯನ್ನ ಬಳಕೆ ಮಾಡುವ ವಿವಿಧ ಉದ್ದೇಶಗಳ ಆಧಾರದ ಮೇಲೆ ವಿವಿಧ ಪ್ರಕಾರಗಳಾಗಿ ನಾವು ವಿಂಗಡಣೆ ಮಾಡ್ತಾ ಇದ್ದೀವಿ. ಅವುಗಳು ಯಾವ್ಯಾವ ಅಂದ್ರೆ, ಮೊದಲನೇದು ನಿವ್ವಳ ಸಾಗುವಳಿ ಭೂಮಿ. ನಿವ್ವಳ ಸಾಗುವಳಿಗೆ ಲಭ್ಯ ಇರತಕ್ಕಂತಹ ಭೂಮಿ ಅಂತ ಕರೀತೀವಿ. ಅಂದ್ರೆ ಒಟ್ಟು ಸಾಗುವಳಿಗೆ ಬಳಕೆಯಾದಂತಹ ಭೂಮಿಯಾಗಿದ್ದು, ಇದನ್ನು ಎಲ್ಲಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಭಾಗದಲ್ಲೂ ಕೂಡ ಇದನ್ನ ನಾವು ಗುರುತಿಸಿಲ್ಲ. ಅದರಲ್ಲಿ ಕಲಬುರಗಿ ಜಿಲ್ಲೆ ಅಂದ್ರೆ ಗುಲ್ಬರ್ಗ ಅಥವಾ ಕಲಬುರಗಿ ಅಂತ ಕರಿತೀವಿ, ಅದು ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನ ಹೊಂದಿದೆ. ಮಕ್ಕಳ ನೆನಪಿಟ್ಕೋಬೇಕಿದೆ, ಕಲಬುರಗಿ ಅಂತ
ಗುಲ್ಬರ್ಗ, ಇಲ್ಲಿ ಕಲಬುರಗಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತಾರವಾದಂತಹ ಸಾಗುವಳಿ ಭೂಮಿಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ್ದು ನೆಕ್ಸ್ಟ್ ಅಂತಂದ್ರೆ ಸ್ಥಾನದಲ್ಲಿ ಬೆಳಗಾವಿ ಇದೆ, ಬಿಜಾಪುರ ಇದೆ, ತುಮಕೂರು ಇದೆ, ರಾಯಚೂರು ಇದೆ, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ, ಮೈಸೂರು ಜಿಲ್ಲೆಗಳು ಬರ್ತವೆ. ಇತ್ತೀಚೆಗೆ ತೀವ್ರವಾಗಿ ನಗರಗಳ ಸಂಖ್ಯೆಗಳು ಜನದಟ್ಟಣೆ ಹೆಚ್ಚಾಗ್ತಾ ಇರೋದ್ರಿಂದ ಸಾಗುವಳಿ ಭೂಮಿ ಏನಾಗ್ತದೆ ತುಂಬಾ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಹಳ್ಳಿಗಳಲ್ಲೇ ನೋಡಿ ಸಾಗುವಳಿ ಭೂಮಿನ ಕಡಿಮೆ ಆಗ್ತದೆ. ವಿವಿಧ ಉದ್ದೇಶಗಳ ಭೂಮಿಯನ್ನು ಬಳಕೆ ಮಾಡ್ತಾರೆ ಅಂತಕ್ಕಂಥ ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು, ಅಥವಾ ತೋಟಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮನೆ ಕಟ್ಟಲಿಕ್ಕೆ ಬಳಸ್ತಕ್ಕಂಥದ್ದಾಗಿರ್ಬೋದು, ರಸ್ತೆಗಳ ನಿರ್ಮಾಣ ಮಾಡೋದಾಗಿರ್ಬೋದು, ಮತ್ತು ಹೀಗೆ ಅನೇಕ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡೋದ್ರಿಂದ ಸಾಗುವಳಿ ಕ್ಷೇತ್ರ ಕಡಿಮೆ ಆಗ್ತಕ್ಕಂಥ ನೋಡ್ತಾ ಇದ್ದೀವಿ. ಇದು ಮೊದಲನೇ ಪ್ರಕಾರ ಭೂಬಳಕೆ, ನಿವ್ವಳ ಸಾಗುವಳಿ. ಅದು ನಮ್ಮ ಕರ್ನಾಟಕದಲ್ಲಿ ಶೇಕಡ 58.1% ಇದೆ. ಇನ್ನು ಎರಡನೇ ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶ 14% ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಇರ್ತಕ್ಕಂಥದ್ದು. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಅಂತ ಕೇಳಿರ್ಬೋದು, ಅದು ಹೆಚ್ಚು ಅತಿ ಅರಣ್ಯವನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿದೆ. ಇನ್ನು ನಮ್ಮ ಈ ಶಿವಮೊಗ್ಗ, ಮಲೆನಾಡು, ತೀರ್ಥಹಳ್ಳಿ, ಚಾರ್ಮುಡಿ ಘಾಟ್ ಅಂತ ಕರಿತಾರೆ, ಇಲ್ಲಿ ಚಿಕ್ಕಮಗಳೂರು, ಮಡಿಕೇರಿ, ಕೊಡಗು, ಇವು ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ, ಇವು ಅರಣ್ಯ ಪ್ರದೇಶಗಳನ್ನು ಹೊಂದಿರತಕ್ಕಂಥ. ಅದರಲ್ಲಿ ಕಡಿಮೆ ಅರಣ್ಯ ಪ್ರದೇಶದಲ್ಲಿ ಬಿಜಾಪುರ, ಅತಿ ಹೆಚ್ಚು ಉತ್ತರ ಕನ್ನಡ, ಕಡಿಮೆ ಅಂದರೆ ಬಿಜಾಪುರದಲ್ಲಿ ಕನಿಷ್ಠ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಇನ್ನು ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಗ್ರಾಮಾಂತರ ಆಗಿರ್ಬೋದು, ನಗರ ಜಿಲ್ಲೆಗಳಾಗಿರ್ಬೋದು, ರಾಯಚೂರು, ಬೀದರ್ ಹಾಗೂ ಗದಗಗಳಲ್ಲಿ ಕೂಡ ಬಹಳ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಬೆಂಗಳೂರು ಸುತ್ತಮುತ್ತ ನೋಡಿ ಇತ್ತೀಚೆಗೆಲ್ಲ ಆನೆಗಳು, ಕೋಲಾರ, ತಮಿಳುನಾಡು ಭಾಗದಲ್ಲಿರ್ತಕ್ಕಂಥ ಎಲ್ಲ ಅರಣ್ಯ ಪ್ರದೇಶವನ್ನು ಏನು ಮಾಡಿದ್ದಾರೆ, ಬಿಲ್ಡರ್ಸ್ ನಾಶ ಮಾಡಿ ಅಪಾರ್ಟ್ಮೆಂಟ್ಗಳನ್ನು, ಕಾಂಪ್ಲೆಕ್ಸ್ಗಳನ್ನು ಮತ್ತು ಕೈಗಾರಿಕಾ ಕಾರಿಡಾರ್ ಪ್ರದೇಶಗಳನ್ನಾಗಿ ಪರಿವರ್ತನೆ ಮಾಡಿರೋದ್ರಿಂದ ಅರಣ್ಯ ಪ್ರದೇಶದ ವಿಸ್ತಾರದ ಸಂಖ್ಯೆಯ ಗಾತ್ರ ಏನಾಗ್ತದೆ, ಕಡಿಮೆ ಆಗ್ತದೆ. ಇನ್ನು ಮೂರನೇದಂತಂದ್ರೆ ಸಾಗುವಳಿಗೆ ಲಭ್ಯ ಇಲ್ಲದ ಭೂಮಿ. ಇದು 10.2% ಇರತಕ್ಕಂಥದ್ದು. ಅಂದ್ರೆ ಇದು ವ್ಯವಸಾಯ ಮಾಡ್ಲಿಕ್ಕೆ ಬರಲ್ಲ. ಬೇರೆ ಉದ್ದೇಶಗಳಿಗೆ ಭೂಮಿಯನ್ನು ಬಳಕೆ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಯಾವ್ಯಾವ ಉದ್ದೇಶ, ರೈಲು ಮಾರ್ಗ ನಿರ್ಮಾಣ ಮಾಡೋದಾಗಿರ್ಬೋದು, ರಸ್ತೆಯನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ವಸತಿ ಅಂದರೆ ಮನೆಗಳನ್ನು ಕಟ್ಟೋದಾಗಿರ್ಬೋದು, ಅಥವಾ ಕೈಗಾರಿಕೆಗಳನ್ನು ಕಟ್ಟಿದ್ದಾಗಿರ್ಬೋದು, ಅಥವಾ ಡ್ಯಾಮ್ಗಳನ್ನು ಕಟ್ಟಿದ್ದಾಗಿರ್ಬೋದು, ನೀರಾವರಿ ಯೋಜನೆಗಳನ್ನು, ಹೀಗೆ ಇವುಗಳೆಲ್ಲವೂ ಕೂಡ ಈ ಭೂಮಿಯ ಬಳಕೆ ಇತ್ತೀಚೆಗೆ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅದರಲ್ಲಿ ಈ ಸಾಗುವಳಿಗೆ ಲಭ್ಯ ಇಲ್ಲದ ಭೂಮಿ ನಗರ ಪ್ರದೇಶಗಳು ಜಾಸ್ತಿ. ಅದರಲ್ಲಿ ಬೆಂಗಳೂರು ಅತಿ ಹೆಚ್ಚು. ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಸಾಗುವಳಿಗೆ ಲಭ್ಯ ಇಲ್ಲದ ಭೂಮಿ ಅಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡ, ಮತ್ತೆ ಬೀದರ್ ಅಂತಕ್ಕಂಥದ್ದು ನೋಡಿ ಅತೀ ಕಡಿಮೆ ಇದ್ದು ಸಾಗುವಳಿಗೆ ಲಭ್ಯವಿಲ್ಲದಂತಹ ಭೂಮಿ ಕಡಿಮೆ ಇದ್ದು, ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥದ್ದು. ಅತಿ ಕಡಿಮೆ ಅಂದರೆ ಬೀದರ್, ಹೊಸಕಲ್ಯಾಣ, ಬೀದರ್, ಹುಮನಾಬಾದ್, ಔರಾದ್ ಇವೆಲ್ಲ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಪ್ರದೇಶ. ನೆಕ್ಸ್ಟ್ 4ನೇದಾಗಿ ಸಾಗುವಳಿ ಮಾಡದ ಇತರ ಭೂಮಿ. ಇದು ಸಾಗುವಳಿಗೆ ಲಭ್ಯ ಇಲ್ಲದ ಭೂಮಿ. 4ನೇದು ಸಾಗುವಳಿ ಮಾಡದ ಇತರ ಭೂಮಿ, ಅದನ್ನು ಬಂಜರ ಭೂಮಿ ಅಂತ ಕರೀತಾರೆ. ಅಂದ್ರೆ ಕಾಯಂ, ಉದಾಹರಣೆಗೆ ಹುಲ್ಲುಗಾವಲು ಪ್ರದೇಶದ ಕರೀತಾರೆ, ಬೆಟ್ಟ ಗುಡ್ಡಗಳಿಂದ ಗೋಮಾಳ. ಸೊ ಇದು ವೃಕ್ಷ ನೆಡುತೋಪುಗಳು ಕಂಡು ಬರ್ತವೆ. ಇವೆಲ್ಲೆಲ್ಲಿ ಬರ್ತವೆ? ಹೆಚ್ಚಿನದಾಗಿ ಅಂದ್ರೆ ಶಿವಮೊಗ್ಗ, ಕೋಲಾರ, ಚಿಕ್ಕಮಗಳೂರು, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಕಂಡು ಬರ್ತವೆ. ಮತ್ತೆ ಗದಗ, ಬಾಗಲಕೋಟೆ ನೋಡಿಲಿ, ಗದಗ, ಬಾಗಲಕೋಟೆ ಅಲ್ಲಿ ಕೂಡ ಸಾಗುವಳಿಗೆ ಮಾಡದೇ ಇದ್ದ ಭೂಮಿ ಅಂತ. ಧಾರವಾಡ ಜಿಲ್ಲೆಗಳಲ್ಲಿ ಈ ಭಾಗ ಸಾಗುವಳಿಗೆ ಲಭ್ಯ ಇಲ್ಲದ ಭೂಮಿ ಅಂತ. ತುಮಕೂರು ಇಲ್ಲಿ, ಆಮೇಲೆ
ಈ ಭಾಗದಲ್ಲಿ ಇವೆಲ್ಲ ಸಾಗುವಳಿ ಲಭ್ಯವಿರುವಂತಹ ಭೂಮಿ ಇತರೆ ಭೂಮಿ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಕೋಲಾರ ಈ ಭಾಗದಲ್ಲಿ ಕಂಡುಬರ್ತದೆ. ಚಿತ್ರದುರ್ಗ ಬಯಲುನಾಡು, ಬರದ ಬಿಸಿಲು ನಾಡುಗಳು ಅಂತೇಳಿ ಬಳ್ಳಾರಿಯಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ನೋಡ್ತೀವಿ. ಆದರೆ ಇವನ್ನ ಸುಧಾರಣೆ ಮಾಡಿ ಮತ್ತೆ ಕೃಷಿ ಕ್ಷೇತ್ರಕ್ಕೆ ಬಳಕೆಯನ್ನು ಮಾಡಬಹುದು, ಪರಿವರ್ತನೆ ಮಾಡಬಹುದಾಗಿದೆ. ಇನ್ನು 5ನೇದಾಗಿ ಇದೆಷ್ಟೇ ಸಾಗುವಳಿ ಮಾಡಿರ್ತಕ್ಕಂಥ 7.2%. 5ನೇದಂದ್ರೆ ಪಾಳು ಭೂಮಿ ಅಥವಾ ಬೀಳು ಬಿದ್ದ ಭೂಮಿ ಅಂತಕ್ಕಂಥ. 2-3 ವರ್ಷಗಳಿಂದ ಈ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಅದು ಯೋಗ್ಯ ಆಗಿಲ್ಲ. ಅಂಥ ಭೂಮಿಯನ್ನು ನಾವು ಪಾಳು ಭೂಮಿ ಅಂತೇಳಿ ಕರಿತೀವಿ. ಎಲ್ಲೆಲ್ಲಿದೆ ಇದು? ಕಲಬುರಗಿ ಜಿಲ್ಲೆಯಲ್ಲಿ ಜಾಸ್ತಿ ಭೂಮಿ ಇದೆ, ಪಾಳು ಭೂಮಿ. ಇನ್ನು ನೆಕ್ಸ್ಟ್ ಅಂತಂದ್ರೆ ರಾಯಚೂರು, ಬೆಳಗಾಂ, ಬಿಜಾಪುರ, ಕೊಪ್ಪಳ, ತುಮಕೂರು ಮತ್ತೆ ದಕ್ಷಿಣ ಕನ್ನಡ ಇಲ್ಲೂ ಕೂಡ ಇಲ್ಲಿ ಕಂಡುಬರ್ತದೆ. ಇನ್ನು ದಕ್ಷಿಣ ಕನ್ನಡ ಮತ್ತೆ ಚಿಕ್ಕಮಗಳೂರು, ಕೊಡಗು, ಮೈಸೂರು, ಉತ್ತರ ಕನ್ನಡ, ಇಲ್ಲೂ ಉಡುಪಿ ಜಿಲ್ಲೆಯಲ್ಲೂ ಕೂಡ ಈ ಬೀಳು ಭೂಮಿ ಇದ್ರೂ ಅಲ್ಲಿ ಯಾವುದೇ ಅದರ ವಿಸ್ತಾರ ಇನ್ನೂ ಕೂಡ ಏನಾಗ್ತದೆ, ಹೆಚ್ಚೆಚ್ಚು ಆಗ್ತಾ ಇರ್ತದೆ. ಆದರೆ ಇವುಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಇಂಥ ಭೂಮಿಯನ್ನು, ಪಾಳು ಭೂಮಿಯನ್ನು ಮತ್ತೆ ಸುಧಾರಣೆ ಮಾಡಿಕೊಂಡು ಕೈಗಾರಿಕಾ ಕಾರಿಡಾರ್ ಪ್ರದೇಶಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದನ್ನು ನೋಡ್ತಾರೆ. ಕೈಗಾರಿಕಾ ಕಾರಿಡಾರ್ ಪ್ರದೇಶಗಳು ಇದು ನಮ್ಮ ಕರ್ನಾಟಕದಲ್ಲಿ 10% ಇದಿಷ್ಟು. ನೋಡಿ, ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಸಾಗುವಳಿ ಇಲ್ಲದ ಭೂಮಿ, ಸಾಗುವಳಿ ಮಾಡಲಾದ ಭೂಮಿ ಮತ್ತು ಬೀಳು ಭೂಮಿ ಅಥವಾ ಪಾಳು ಬಿದ್ದಂಥ ಭೂಮಿ ಅಂತ ಕರೀತೀವಿ. ಇದನ್ನ ನಾವು ಭೂಮಿಯ ಬಳಕೆಯ ಆಧಾರದ ಮೇಲೆ ಅಥವಾ ಭೂಮಿಯ ವಿವಿಧ ಉದ್ದೇಶಗಳ ಬಳಕೆಯ ಆಧಾರದ ಮೇಲೆ ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಇಲ್ಲಿ ಬರ್ತಿದ್ದು ಕರ್ನಾಟಕ. ನೋಡಿ, ಕರ್ನಾಟಕದ ಭೂ ಸಂಪತ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬಂದಾಗ ಇನ್ನೊಂದು ನೀರಾವರಿ ಪ್ರಾಮುಖ್ಯತೆ, ವ್ಯವಸಾಯ ಮಾನವ ತನ್ನ ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಂತಹ ವೃತ್ತಿ ಬದುಕನ್ನು ನಾವು ವ್ಯವಸಾಯ, ಮೂಲ ಉದ್ಯೋಗ ವ್ಯವಸಾಯ ಅಂತ ಕರಿತೀವಿ. ಅವನು ಭೂಮಿಯನ್ನು ಉಳುಮೆ ಮಾಡಿ ಬೆಳೆಯನ್ನು ಬೆಳೆಯುವ ಪದ್ಧತಿಯನ್ನು ನಾವು ಕೃಷಿ ಕ್ಷೇತ್ರ, ಅದರಲ್ಲಿ ನೀರಾವರಿಯನ್ನು ಹರಿಸಿ ಅವನು ಹೆಚ್ಚಿನ ಇಳುವರಿಯನ್ನು ತೆಗೆದು ಹೆಚ್ಚಿನ ಉತ್ಪನ್ನವನ್ನು ಬೆಳೆತಕ್ಕಂತಹ ಮಾದರಿಯನ್ನು ನಾವು ವ್ಯವಸಾಯ ಅಂತ ಹೇಳಿ ಕರಿತೀವಿ. ಶೇಕಡ ಎಷ್ಟಿದೆ ಕರ್ನಾಟಕದಲ್ಲಿ ಅಂತಂದ್ರೆ 61.4% ಜನ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕ್ಷೇತ್ರವನ್ನು ಅವಲಂಬಿಸಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವ್ಯವಸಾಯನೇ ಗ್ರಾಮೀಣ ಪ್ರದೇಶದ ಜನರ ಮೂಲ ಉದ್ಯೋಗ. ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥ ನಮ್ಮ ದೇಶದ ಅರ್ಥವ್ಯವಸ್ಥೆ ಬೆನ್ನೆಲುಬು ಕೃಷಿ. ಇವತ್ತೇನಾಗಿದೆ, ನಾವು ಹೇಳ್ತೀವಿ ತಮಾಷೆಯಾಗಿ, ಭಾರತದ ರೈತ ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಸಾಯ್ತಾ ಇದ್ದಾರೆ. ಹಂಗೆ ವ್ಯವಸಾಯ, ನೀನ್ ಸಹಾಯ, ನಿಮ್ಮ ಅಜ್ಜ ಸಹಾಯ, ಮನೆಮಂದೆಲ್ಲ ಸಹಾಯ, ಆರಕ್ಕೆ ಇರಂಗಿಲ್ಲ, 3 ತಿಳಿಯಂಗಿಲ್ಲ. ಹಂಗಾಗಿ ವ್ಯವಸಾಯ ಕ್ಷೇತ್ರ. ಆದರೆ ಅದರಲ್ಲಿ ಸುಧಾರಿತ ತಂತ್ರಜ್ಞಾನ ಬಳಕೆಯನ್ನು ಮಾಡಿಕೊಂಡು ಉತ್ತಮವಾದಂಥ ಇಳುವರಿಯನ್ನು ತೆಗೆದರೆ ಮಾತ್ರ ಲಾಭ ಗಳಿಸಲಿಕ್ಕೆ ಸಾಧ್ಯತೆ ಆಗಿದೆ. ಇವತ್ತೊಂದು ಕೃಷಿ ಕ್ಷೇತ್ರ ವಾಣಿಜ್ಯ ಕ್ಷೇತ್ರವಾಗಿ ಪರಿವರ್ತನೆ. ಉದಾಹರಣೆ ಅಡಿಕೆ ನೋಡಿ, 42-43 ಸಾವಿರ ರೂಪಾಯಿ ಕ್ವಿಂಟಾಲಿಗೆ ರೇಟ್ ಇರ್ತಕ್ಕಂಥ. ಅದರನ್ನು ಬೆಳೆಯಲಿಕ್ಕೆ ಎಷ್ಟು ಕಷ್ಟಪಡೋದು, 5 ವರ್ಷ ಅದರಲ್ಲಿ ಏನೂ ಫಲವತ್ತತೆ ಏನೋ ಬೆಳೆಯನ್ನು ತೆಗೆಯಲಿಕ್ಕೆ ಆಗ್ತದೆ. ಹೀಗೆ ಇನ್ನು ಪ್ರಾಮುಖ್ಯತೆ ಬಂದಾಗ, ವ್ಯವಸಾಯದ ಪ್ರಾಮುಖ್ಯತೆ ಬಂದಾಗ, ಕರ್ನಾಟಕದ ಪುರಾತನ ಮೂಲ ವೃತ್ತಿಗಳಲ್ಲಿ ಒಂದಾದಂತಹ ವ್ಯವಸಾಯವು ಇದು ಜೀವನಾಧಾರಿತ ವೃತ್ತಿಯಾಗಿ ನಮ್ಮ ರಾಜ್ಯದ ಪ್ರದೇಶದ ಆರ್ಥಿಕತೆಯ ಬೆನ್ನೆಲುಬು ಆಗಿರ್ತಕ್ಕಂಥ ನೋಡ್ತಾರೆ. ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿರ್ತಕ್ಕಂತಹ ವ್ಯವಸಾಯ ಜೀವನ ನಡೆಸಲಿಕ್ಕೆ ಅನೇಕ ಜನರಿಗೆ ಉದ್ಯೋಗವನ್ನು ನೀಡಿರ್ತಕ್ಕಂಥದ್ದು. ಯಾಕೆಂದರೆ ನಮಗೆ ಮೂಲ ವೃತ್ತಿಯಾಗಿರ್ತಕ್ಕಂಥ ವ್ಯವಸಾಯ ಮಾನವನಿಗೆ ಆಹಾರದ ಬುದ್ಧಿಚೀಲವನ್ನು ತುಂಬಿಸ್ತಕ್ಕಂಥ ಕಣಜವನ್ನಾಗಿದೆ. ಮತ್ತೆ ಕೈಗಾರಿಕೆಗಳ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುತ್ತದೆ, ಜನರಿಗೆ ಆಹಾರ ಒದಗಿಸಿಕೊಡ್ತದೆ, ಹಾಗೆ ಅನೇಕ ಜನರಿಗೆ ಉದ್ಯೋಗ ಒದಗಿಸಿದೆ, ನಮಗೆ ಅನೇಕ ಬಡ ಜನರ ಆದಾಯದ ಮೂಲ ಆಗಿದೆ. ಮತ್ತೆ ಈ ವ್ಯವಸಾಯ ಕ್ಷೇತ್ರ ಜನರ ತಲಾವರ್ಮಾನವನ್ನು ಹೆಚ್ಚಿಸುತ್ತೆ,
ದೇಶಿ ವಿನಿಮಯ ಗಳಿಸಲಿಕ್ಕೆ ಸಹಾಯಕ ಆಗಿದೆ. ಮತ್ತು ವ್ಯವಸಾಯ ಕ್ಷೇತ್ರದಲ್ಲಿ ನಾವು ಅನೇಕ ಉತ್ಪನ್ನಗಳನ್ನು ಬೆಳಿತೀವಿ. ಉದಾಹರಣೆ ಹತ್ತಿ, ಕಾಫಿ, ರೇಷ್ಮೆ, ಸಾಂಬಾರು ಪದಾರ್ಥ. ನೋಡಿ, ನಮ್ಮ ಕೊಡಗು, ಮಡಿಕೇರಿ, ಚಿಕ್ಕಮಗಳೂರು ಇಲ್ಲಿ ಯಥೇಚ್ಛವಾಗಿ ಸಾಂಬಾರು ಪದಾರ್ಥಗಳನ್ನು ಬೆಳಿತೀವಿ. ಕಾಳು ಮೆಣಸು ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ದಾಲ್ಚಿನ್ನಿ ಆಗಿರ್ಬೋದು, ಕಲ್ಲು ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಇವೆಲ್ಲವು. ಮತ್ತೆ ತಂಬಾಕು, ಹತ್ತಿ, ಅದರ ಜೊತೆಗೆ ಇತರೆ ಕೃಷಿ ಉತ್ಪನ್ನಗಳನ್ನು ನಮಗೆ ವ್ಯವಸಾಯ ಕ್ಷೇತ್ರದಲ್ಲಿ ಧಾನ್ಯಗಳನ್ನು ಬೆಳಿತೀವಿ. ಮತ್ತೆ ಈ ಏನು ತೃತೀಯ ವಲಯ ಅಂತ ಹೇಳಿದ್ರೆ ಬ್ಯಾಂಕಿಂಗ್, ಸಾರಿಗೆ ಸಂಪರ್ಕ, ಈ ಕ್ಷೇತ್ರಕ್ಕೆ ವ್ಯವಸಾಯ ಅಂತಕ್ಕಂಥದ್ದು ಕೂಡ ಪೂರಕವಾಗಿ ಕೆಲಸವನ್ನು ನಿರ್ವಹಿಸ್ತದೆ. ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದುಡಿತಕ್ಕಂಥ ವರ್ಗದ ಜನರಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ಆಹಾರಧಾನ್ಯಗಳ ಪೂರೈಕೆ ಆಗಿರ್ಬೋದು, ಮತ್ತು ವಿಮಾ ಕ್ಷೇತ್ರ, LIC ಅಂತ ವಿಮಾ ಕ್ಷೇತ್ರ. ಹಾಗಾಗಿ ಸಾರಿಗೆ, ಬ್ಯಾಂಕಿಂಗ್ ಮತ್ತು ವಿಮಾ ಕ್ಷೇತ್ರಕ್ಕೆ ಈ ಕೃಷಿ ಕ್ಷೇತ್ರ, ವ್ಯವಸಾಯ ಕ್ಷೇತ್ರ ಸಾಕಷ್ಟು ಆರ್ಥಿಕ ನೆರವನ್ನು ಇದು ಒದಗಿಸಿಕೊಡ್ತಕ್ಕಂಥದ್ದನ್ನು ನೋಡಿ. ನೆಕ್ಸ್ಟ್ ಬಂದಾಗ ಇಲ್ಲಿ ವ್ಯವಸಾಯದ ಪ್ರಕಾರಗಳು ಬಂದಾಗ ಯಾವ್ಯಾವ ಬೆಳಿತೀವಿ? ವ್ಯವಸಾಯದ ಪ್ರಕಾರಗಳು ನೋಡಿ, ನೀರಾವರಿ ಬೇಸಾಯ ಇದೆ, ಒಣ ಬೇಸಾಯ ಇದೆ, ನೆಡುತೋಪು ಬೇಸಾಯ ಇದೆ, ಜೀವನಾಧಾರ ಬೇಸಾಯ ಇದೆ, ಮಿಶ್ರ ಬೇಸಾಯ. ಹೀಗೆ ವಿವಿಧ ರೀತಿಯ ಪ್ರಕಾರದ ಬೇಸಾಯಗಳನ್ನ ನಾವು ವ್ಯವಸಾಯದಲ್ಲಿ ಮಾಡ್ತೀವಿ. ನೀರಾವರಿ ಬೇಸಾಯ ನೋಡಿ, ಕೆರೆ, ಕಾಲುವೆ, ಬಾವಿಗಳ ಮೂಲಕ ಹೊಲಗದ್ದೆಗಳಿಗೆ ನೀರನ್ನು ಹರಿಸಿ ಹೆಚ್ಚಿನ ಇಳುವರಿಗಳನ್ನು ಬೆಳೀತಕ್ಕಂಥ ಬೇಸಾಯವನ್ನು ನಾವೇನಂತೀವಿ? ನೀರಾವರಿ ಬೇಸಾಯ ಅಂತೇಳಿ ಕರ್ತೀವಿ. ಅರ್ಥ ಆಯ್ತಾ? ಅಂದ್ರೆ ಕಾಲುವೆ, ಕೆರೆ, ಬಾವಿಗಳ ಮೂಲಕ ನೀರನ್ನು ಭೂಮಿಗೆ ಹರಿಸಿ ಅಧಿಕ ಇಳುವರಿ ಮತ್ತು ಅಧಿಕ ಪ್ರಮಾಣದ ಉತ್ಪನ್ನಗಳನ್ನು ತೆಗೆತಕ್ಕಂಥ ಬೇಸಾಯವನ್ನ ನೀರಾವರಿ ಬೇಸಾಯ ಅಂತೇಳಿ ಕರಿತೀವಿ. ಹಾಗೆಯೇ ಮಳೆ ಆಶ್ರಿತ ಬೆಳೆಗಳ ಸಾಗುವಳಿ ಮಾಡತಕ್ಕಂತಹ ಬೇಸಾಯವನ್ನು ಒಣ ಅಥವಾ ಶುಷ್ಕ ಬೇಸಾಯ, ಅವೇ ಒಣ ಅವೇ ಶುಷ್ಕ ಬೇಸಾಯ ಅಂತ ಕರಿತೀವಿ. ಅಥವಾ ಬೇಸಿಗೆ ಬೇಸಾಯ, ಜೇಡ್ ಬೇಸಾಯ ಅಂತ ಕೂಡ ಕರಿತೀವಿ. ಇನ್ನು ಮೂರನೇದಾಗಿ ನೋಡಿ, ನೀರಾವರಿ ಬೇಸಾಯ ನಾವೇನು ಬೆಳಿತೀವಿ? ಭತ್ತ, ಕಬ್ಬು, ರಾಗಿ, ಜೋಳ, ಹತ್ತಿ ಇವೆಲ್ಲ ಬೆಳಿತೀವಿ. ಒಣ ಬೇಸಾಯದಲ್ಲಿ ರಾಗಿ, ಈ ದ್ವಿದಳ ಧಾನ್ಯಗಳು, ಅವರೆ, ತೆಂಗು, ಮತ್ತೆ ತೊಗರಿ ಇಂಥದ್ದು. ಮತ್ತೆ ಮೂರನೇದಾಗಿ ನೆಡುತೋಪು ಬೇಸಾಯ ಅಂತೇಳಿ ಕರ್ವಿ. ನೆಡುತೋಪು ಬೇಸಾಯ ಅಂದ್ರೆ ಯಾವುದೇ ವಿಶಾಲವಾದಂತಹ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೇವಲ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡ್ತಕ್ಕಂಥದ್ದನ್ನು ನಾವೇನು ಕರ್ವಿ ನೆಡುತೋಪು ಬೇಸಾಯ, ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ. ಪ್ಲಾಂಟೇಶನ್ ಫಾರ್ಮಿಂಗ್, ನೆಡುತೋಪು ಬೇಸಾಯ. ಉದಾಹರಣೆ ನಾನು ಹೇಳಿದ ರಬ್ಬರ್, ಅಡಿಕೆ, ಚಹಾ, ಕಾಫಿ, ಕೋಕೋ, ವೆನಿಲಾ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು. ಮತ್ತೆ ವಿದೇಶಿ ಮಾರುಕಟ್ಟೆಯನ್ನೇ ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಬೆಳೆಗಳ ಸಾಗುವಳಿಗೆ ಇನ್ನೊಂದು ತೊಂದರೆ ವಾಣಿಜ್ಯ ಬೇಸಾಯ. ವಾಣಿಜ್ಯ ಬೇಸಾಯ ವ್ಯಾಪಾರದ ಉದ್ದೇಶಗಳು ವಾಣಿಜ್ಯ ಬೇಸಾಯ. ತಂಬಾಕು ಇವನ್ನೆಲ್ಲ ಬೆಳೀತಾರೆ. ತಂಬಾಕು ಅಂತ ಹತ್ತಿ, ಸೆಣಬು, ರಬ್ಬರ್ ಇಲ್ಲಿ ಬೆಳೀತಕ್ಕಂಥ ಇದು ವಾಣಿಜ್ಯ ಬೇಸಾಯ. ಇನ್ನೊಂದಂತಂದ್ರೆ ರೈತರ ಕೇವಲ ಜೀವನೋಪಾಯಕ್ಕಾಗಿ ಬೆಳೀತಕ್ಕಂಥ ಬೆಳೆಗಳ ಮಾದರಿ ಬೇಸಾಯವನ್ನು ನಾವೇಂತ ಕರೆದ್ವಿ? ಜೀವನ ಆಧಾರ ಬೇಸಾಯ. ಜೀವನ ಹೊಟ್ಟೆಪಾಡಿಗೋಸ್ಕರ ಬೆಳ್ಕೊಳ್ಳೋದು. ಆಹಾರನೇ ಕಾಳುಗಳು, ರಾಗಿ, ಜೋಳ, ಹೆಸರು ಕಾಳು, ಉದ್ದು, ಅಲಸಂದೆ ಈ ರೀತಿ ದ್ವಿದಳ ಧಾನ್ಯಗಳನ್ನು ಬೆಳಿತಾರೆ. ಜೀವನಾಧಾರ ಬೇಸಾಯ ಇದು ಇನ್ನು ಮೊದಲಿಂದಲೂ ಕೂಡ ಪುರಾತನ ಕಾಲದಿಂದಲೂ ಮಾನವ ನಡೆಸ್ಕೊಂಡು ಬಂದಿರತಕ್ಕಂತಹ ಬೇಸಾಯ. ಎತ್ತು, ರಂಟೆ, ಕುಂಟೆ ಇಟ್ಕೊಂಡು ಅವನ ಹೊಟ್ಟೆಪಾಡಿಗೋಸ್ಕರ ಒಂದು 2 ಅಥವಾ 3 ಎಕರೆ ಜಮೀನಲ್ಲಿ ಬೆಳ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥ ಪದ್ಧತಿ. ನೆಕ್ಸ್ಟ್ ಮಿಶ್ರ ಬೇಸಾಯ. ಇತ್ತೀಚೆಗೆ ಬಹಳ ಇಂಪಾರ್ಟೆಂಟ್. ವ್ಯವಸಾಯದಲ್ಲಿ ಮಾನವ
ಪಶುಪಾಲನೆ, ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇತರೆ ಉದ್ಯಮಗಳ ಕ್ಷೇತ್ರಗಳನ್ನು ಕೂಡ ವಿಸ್ತಾರವಾಗಿ ಬೆಳೆಸಿಕೊಂಡು ವ್ಯವಸಾಯ ಮಾಡುವಂತಕ್ಕಂಥದ್ದು ಮಿಶ್ರ ಬೇಸಾಯ. ಇದು ಲಾಭದಾಯಕ ಆಗಿರ್ತಕ್ಕಂಥ ನೋಡ್ತೀವಿ. ಮಿಶ್ರ ಬೇಸಾಯ ರೇಷ್ಮೆ ಕೃಷಿ ಆಗಿರ್ಬೋದು, ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಜೇನು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಹಂದಿಗಳ ಸಾಕಾಣಿಕೆ ಆಗಿರ್ಬೋದು, ಅಥವಾ ಇನ್ನಿತರೆ ವೃತ್ತಿಗಳಾದಂತಹ ಹಿಪ್ಪು ನೇರಳೆ ಅಂತ ಕರಿತೀವಿ, ಪಶುಸಂಗೋಪನೆ, ಆಕಳ, ಡೈರಿಗಾಲಕ, ಇವು ಉಪಕಸಬುಗಳನ್ನು ಮಾಡ್ತಕ್ಕಂಥದ್ದು. ಅಥವಾ ಮೀನುಗಾರಿಕೆಗಳನ್ನು ಮಾಡ್ತಕ್ಕಂಥದ್ದು, ಎರೆಹುಳು ಸಾಕಾಣಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇತ್ತೀಚೆಗೆ ಬಹಳ. ಇವತ್ತು ನೋಡಿ, ಬೆಳಿಗ್ಗೆ ಎದ್ದು ರೈತ ಹೊಲದಲ್ಲಿ ಪುಷ್ಪೋದ್ಯಮ ಅಂತ ಕರೀತಾರೆ, ಫ್ಲೋರಿಕಲ್ಚರ್. ಮಾರ್ಕೆಟಿಗೆ ಒಯ್ದು ಬಂದಿರತಕ್ಕಂಥ ಹೂವನ್ನು ಮಾರಿ ತನ್ನ ಮನೆಯಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಯೋಗ್ಯವಾದಂಥ ಪುಷ್ಪ ಕೃಷಿ. ತಿಪ್ಟೂರು ನೋಡಿ, ತಿಪ್ಟೂರು, ತುಮಕೂರು, ಚಿತ್ರದುರ್ಗ ಅಲ್ಲೆಲ್ಲ ಸುತ್ತಮುತ್ತ ಹೆಚ್ಚೆಚ್ಚು ಹೂವಿನ ಉದ್ಯಮ ಅನ್ನೋದು ಹೆಚ್ಚು ಬೆಳವಣಿಗೆ ಆಗಿರ್ತಕ್ಕಂಥ ಫ್ಲೋರಿಕಲ್ಚರ್. ಹೀಗೆ ವ್ಯವಸಾಯ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಲಾಭ ಗಳಿಸಬೇಕು ಮತ್ತೆ ಅದನ್ನು ಪ್ರಮುಖ ಅಂದರೆ ವಾಣಿಜ್ಯ ಬೇಸಾಯ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಯಾವ ಪ್ರಮುಖ ಬೆಳೆಗಳನ್ನು ಬೆಳೀತೀವಿ ಅಂತಂದರೆ ಭತ್ತ, ಜೋಳ, ರಾಗಿ. ಸಾಮಾನ್ಯವಾಗಿ ಇವನ್ನೆಲ್ಲವೂ ಆಹಾರದ ಬೆಳೆಗಳು ಅಂತ ಕರೀತಾರೆ. ಭತ್ತ ಗೊತ್ತು, ನೀರಾವರಾಶದ ಬೆಳೆ, ಮಳೆಯಷ್ಟ ಬೆಳೆಯನ್ನು ಬೆಳೆಬಹುದು, ಆದರೆ ಕಡಿಮೆ ಇಳುವರಿಯನ್ನು ಜಾಸ್ತಿ ತೆಗಿತೀವಿ. ಆದರೆ ಭತ್ತ, ಜೋಳ, ರಾಗಿ ಬಹಳ ಪ್ರಮುಖ. ಇವಕ್ಕೆ ಏನೇನು ಬೇಕು? ಭತ್ತ ಬೆಳೆಯಕ್ಕೆ ನೋಡಿ ಉಷ್ಣಾಂಶ ಇಷ್ಟಿರಬೇಕು, ನೀರಾವರಿ ಇಷ್ಟು ಬೇಕಾಗಿರ್ತಕ್ಕಂಥ ನೋಡ್ತೀವಿ. ಮತ್ತೆ ಅದಕ್ಕೆ ಮಡಿಗಳನ್ನು ನಿರ್ಮಾಣ ಮಾಡಬೇಕು. ಭತ್ತ ಇದು ಕರ್ನಾಟಕದ ಅತ್ಯಂತ ಪ್ರಮುಖ ಆಹಾರದ ಬೆಳೆಯಾಗಿದ್ದು 28.2% ಭಾಗದಲ್ಲಿ ನಾವು ಭತ್ತವನ್ನು ಬೆಳಿತೀವಿ. ಇದಕ್ಕೆ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ ಅತಿ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಇಳುವರಿಯನ್ನು ಜಾಸ್ತಿ ತೆಗಿತಕ್ಕಂಥ. ಮತ್ತೆ ಭತ್ತದ ತಳಿಗಳಲ್ಲೂ ಕೂಡ ಇತ್ತೀಚೆಗೆ ಬಹಳ ಸುಧಾರಣೆಗಳನ್ನು ಕಾಣ್ತೀವಿ. ಇದು ಉಷ್ಣವಲಯದ ಬೆಳೆ ಯಾವುದು? ಭತ್ತ. ಮತ್ತೆ ನೀರಾವರಿ ಸೌಲಭ್ಯ ಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಅಂಶಗಳು. ಉಷ್ಣವಲಯದ ಬೆಳೆ, ನೀರಾವರಿ ಸೌಲಭ್ಯ ಬೇಕು, ಸಮತಟ್ಟಾದ ಭೂಪ್ರದೇಶದ ಮಡಿ ಅಂತ ಕರೀತೀವಿ, ಹಾಳೆ, ಅದು ಬೇಕಾಗಿರ್ತಕ್ಕಂಥ ನೋಡ್ತೀವಿ. ಮತ್ತೆ ಇದು ಮೈದಾನ ಪ್ರದೇಶ, ಫಲವತ್ತಾದ ಜೇಡಿ ಮಿಶ್ರಿತ ಮಣ್ಣು, ಮೆಕ್ಕಲು ಮಣ್ಣನ್ನು ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಬೆಳಿತೀವಿ. ಭತ್ತಕ್ಕೆ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಆಗುತ್ತೆ. ಇವಾಗ ಮಿಷಿನ್ಗಳು ಬಂದಿರ್ತಕ್ಕಂಥ ಕೊಯ್ಯಕ್ಕೆ ತಮಿಳುನಾಡಿನ ಬಂದಿರ್ತವೆ, ಅವೆಲ್ಲ ಪವರ್ ಮಿಷಿನ್ಗಳು ಕಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಭತ್ತವನ್ನು ಮಾಡ್ತವೆ, ಡಂಪ್ ಮಾಡ್ತಕ್ಕಂಥ. 70% ಫಸಲನ್ನು ನಾವು ಭತ್ತವನ್ನು ಜೂನ್ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ 3 ತಿಂಗಳು ಬೆಳೆ, ಹಾಗಾಗಿ ಅದನ್ನ ಕೊಯ್ತೀವಿ. ಇದನ್ನ ಹೈನು ಬೆಳೆ ಕೂಡ ಅಂತೇಳಿ ಹೇಳ್ತೀವಿ, ಹೈನುಗಾರಿಕೆ ಬೆಳೆ ಅಂತ. ಯಾಕಂದ್ರೆ ಹುಲ್ಲು ಬರ್ತದೆ, ಭತ್ತ ತೌಡು ಬರ್ತದೆ, ಮತ್ತೆ ಹಕ್ಕಿ ಕೂಡ ಬರ್ತದೆ. ಆದ್ದರಿಂದ ಇದನ್ನು ಹೈನು ಬೆಳೆ ಅಂತ ಹೇಳ್ತೀವಿ. ಮತ್ತೆ ಬೇಸಿಗೆ ಕಾಲದಲ್ಲೂ ಕೂಡ ನೀರಾವರಿಯನ್ನು ಅವಲಂಬಿಸಿ ಇದನ್ನ ಬೆಳೀತಕ್ಕಂಥದ್ದು. ಫೆಬ್ರವರಿ ಜೂನ್ನಲ್ಲಿ ಇದನ್ನ ಕಾರು ಬೆಳೆ ಅಂತ ಹೇಳಿ ಕರಿತೀವಿ. ಬೇಸಿಗೆಯಲ್ಲೂ ಕೂಡ ನೀರಾವರಿ ಸೌಲಭ್ಯ ಬೆಳೆಯುವ ಪ್ರದೇಶಗಳಲ್ಲಿ ಇದನ್ನ ಕಾರು ಬೆಳೆ ಅಂತೇಳಿ ಕರಿತೀವಿ. ಮಲೆನಾಡಿನಲ್ಲಿ ಏನ್ ಮಾಡ್ತೀವಿ, ಇದನ್ನು ಭತ್ತವನ್ನು ಚಲ್ತಾರೆ, ಹೋಗುತ್ತದೆ, ಸಾಲ್ ಭತ್ತ ಅಂತ ಕರಿತೀವಿ. ಮತ್ತೆ ಬಯಲು ಪ್ರದೇಶಗಳಲ್ಲಿ ಮಾಡ್ತಾರೆ ಮಡಿಗಳನ್ನು, ದಾವಣಗೆರೆ, ಚನ್ನಗಿರಿ, ಈ ಕಡೆ ಕೊಪ್ಪಳ, ಗಂಗಾವತಿ, ಸಿರುಗುಪ್ಪ ಇಲ್ಲೆಲ್ಲ ನಾಟಿ ಮಾಡುವಂಥ ಪದ್ಧತಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಎಲ್ಲೆಲ್ಲಿದೆ ಕರ್ನಾಟಕದಲ್ಲಿ ಬಹುತೇಕ ಕೃಷ್ಣಾ ತುಂಗಭದ್ರಾ ನದಿ ಕಣಿವೆ ಭಾಗದಲ್ಲಿ, ಕಾವೇರಿ ಕಡೆ KRS ಮಂಡ್ಯ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ, ಮತ್ತೆ ಕರಾವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಶಿವಮೊಗ್ಗ, ಮಂಡ್ಯ, ಕೊಪ್ಪಳ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕಲಬುರಗಿ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ. ತುಮಕೂರು, ಹಾಸನ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿಯಲ್ಲಿ ಕೂಡ ನೀರಾವರಿ ಹೆಚ್ಚು ಎಲ್ಲಿದೆ ಅಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಮತ್ತು ಇಳುವರಿಯನ್ನು ಬೆಳೆತಕ್ಕಂತಹ ಭತ್ತವನ್ನು ಬಹಳ ಏನೇನು ಓದ್ತನ್ನ ಅಕ್ಕಿ, ಅವಲಕ್ಕಿ, ಮಂಡಕ್ಕಿ ಇದೆಲ್ಲವನ್ನು ಕೂಡ ಭತ್ತ ಬಂದಿದೆ ತಯಾರಿಸ್ತಕ್ಕಂಥದ್ದು ನಾವು ನೋಡ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನೆನ್ಪಿಟ್ಕೋಬೇಕು ನೋಡಿ. ಭತ್ತ ಒಂದು ಉಷ್ಣವಲಯದ ಪ್ರಮುಖ ಆಹಾರ ಧಾನ್ಯ. ಉಷ್ಣವಲಯದ ಪ್ರಮುಖ ಆಹಾರ ಬೆಳೆ. ಇವತ್ತು ನಾವು ಭತ್ತದಿಂದ ಅನೇಕ ಉಪಕರಣ ತಿಂಡಿಗಾಗಿ ನಮ್ಮ ಮಂಡಕ್ಕಿ, ಪುರಿಕಾರ ಅಂತ ಕರೀತಾರೆ.
ಅವಲಕ್ಕಿ, ಅನ್ನ, ಮತ್ತೆ ಇತರೆ ಈ ಉಪ ಉತ್ಪನ್ನಗಳನ್ನಾದಂತಹ ಪಪ್ಪಾಳಗಳು, ಹಪ್ಪಳ, ಸಂಡಿಗೆ, ಆಮೇಲೆ ಮನೆಯಲ್ಲಿ ಕುರುಕಲು ತಿಂಡಿಗಳನ್ನು ಜಾಸ್ತಿ ಪಡ್ಡು, ಇಡ್ಲಿ, ದೋಸೆ ಇದರಿಂದ ತಯಾರಿಸ್ತಾರೆ ಅಕ್ಕಿಯಿಂದ. ಮತ್ತು ಭತ್ತದಿಂದ ತೋಡು ಬರ್ತದೆ. ಮತ್ತು ಭತ್ತದ ಗೊಳ್ಳೆಯನ್ನು ನೋಡಿ ಇಟ್ಟಿಗೆ ಬಟ್ಟೆಗಳಲ್ಲಿ ಬೆಂಕಿ ಹಾಕ್ಲಿಕ್ಕೆ ಬಳಸ್ತೀವಿ. ಮತ್ತು ರೈಸ್ ಬ್ರಾಂಡ್ ಆಯಿಲ್ ಅಂತ ಕರಿತೀವಿ. ರೈಸ್ ಬ್ರಾಂಡ್ ಆಯಿಲ್ ಅಂತ ಎಣ್ಣೆ ತಯಾರಿಸ್ತೀವಿ. ಹೀಗೆ ಅನೇಕ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಒಂದು ಆಹಾರ ಧಾನ್ಯ ಕ್ಷೇತ್ರ. ಇನ್ನು ಎರಡನೇದಂತಂದರೆ ಜೋಳ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಜಾಸ್ತಿ ತಿಂತಕ್ಕಂಥ. ದಕ್ಷಿಣ ಭಾರತದಲ್ಲೂ ಕೂಡ ಜಾಸ್ತಿ ಇದನ್ನ ಬಳಸಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಜೋಳದ ಧಾನ್ಯಗಳನ್ನು ಬೆಳೀತಕ್ಕಂಥ. ಅಂದರೆ ಭತ್ತದ ನಂತರ ಜೋಳ ಎರಡನೇ ಆಹಾರ ಬೆಳೆ, ಪ್ರಮುಖ ಬೆಳೆಯಾಗಿದ್ದು, ಇಲ್ಲಿ ಭತ್ತ ಬೆಳೆಯ ಪ್ರದೇಶಕ್ಕಿಂತ ಜೋಳ ಬೆಳೆಯ ಪ್ರದೇಶ ಮೊದಲು ಹೆಚ್ಚಾಗಿದ್ದು, ಆದರೆ ಇತ್ತೀಚೆಗೆ ಅದು ಕಡಿಮೆ ಆಗಿರ್ತಕ್ಕಂಥ ನೋಡ್ತದೆ. ಒಟ್ಟು ಸಾಗುವಳಿಯಲ್ಲಿ 26% ಭಾಗ ಜೋಳವನ್ನು ನಾವು ಬೆಳಿತೀವಿ. ಅದರಲ್ಲಿ ಕರ್ನಾಟಕ ಜೋಳದ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಇದೆ, ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೀನಿ. ಆದರೆ ಬಳ್ಳಾರಿ ಆ ಕಡೆ ಸುತ್ತಮುತ್ತ ನೋಡ್ಬೇಕು ನೀವು, ಈ CH5 ಜೋಳ ಅಥವಾ ಗದಗ ಮತ್ತು ರಾಣೆಬೆನ್ನೂರು, ದಾವಣಗೆರೆ ಆ ಭಾಗದಲ್ಲಿ ಹೆಚ್ಚು ಜೋಳವನ್ನು ಬೆಳೀತಕ್ಕಂಥ ನೋಡ್ತಾರೆ. ಹೆಚ್ಚಾಗಿ ಏನಕ್ಕೆ ರೊಟ್ಟಿ ತಯಾರಿಸ್ತಕ್ಕಂಥದ್ದು. ಮತ್ತು ಆ ಜೋಳದಿಂದ ಬಂದಿರತಕ್ಕಂಥ ದಂಟು, ಸಪ್ಪೆಯನ್ನು, ಜೋಳದ ದಂಟನ್ನು ದನಕರುಗಳಿಗೆ ಮೇವುಗಳ ಬಳಕೆಯಾಗಿ ಬಳಸ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ವೈಜ್ಞಾನಿಕವಾಗಿ ಜೋಳ ಸೋರ್ಗಾಮ್ ವಲ್ಗರಿ ವೈಜ್ಞಾನಿಕ ಹೆಸರು. ಸೋರ್ಗಾಮ್ ವಲ್ಗರೆ ಎಂಬ ವೈಜ್ಞಾನಿಕ ಹೆಸರನ್ನು ಹೊಂದಿರುವಂತಹ ಆಹಾರ ಧಾನ್ಯ ಯಾವುದು? ಜೋಳ. ಇದಕ್ಕೇನು ಬೇಕು? ಸಾಧಾರಣವಾಗಿ ಮಳೆ ಕಡಿಮೆ ಇದ್ರೂ ನಡೀತದೆ. ಕೆಂಪು ಮಣ್ಣು ಬೇಕು ಅಥವಾ ಕಪ್ಪು ಮಣ್ಣಲ್ಲೂ ಕೂಡ ಬೆಳೀತಾರೆ. ಮೆಕ್ಕಲು ಮಿಶ್ರಿತ ಮಣ್ಣು ಬೇಕಾಗ್ತಕ್ಕಂಥದ್ದು ನೋಡ್ತೀವಿ. ಇದು ಬಿತ್ತನೆ ಮಾಡುವ ವಿಧಾನದಿಂದ ಮಳೆ ಆಶ್ರಯದಲ್ಲೂ ಕೂಡ ಜೋಳವನ್ನು ಬೆಳೀತಾರೆ. ಎಣ್ಣೆ ಕುಂಟೆ ಹೊಡಿಬೇಕು, ಔಷಧಿ ಹೊಡಿಬೇಕು, ಮತ್ತು ಇದಕ್ಕೆ ಕಳೆ ತೆಗೆಯಬೇಕು. ಇದಾಗುತ್ತೆ. ಎಲ್ಲಿದೆ? ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಮಾತ್ರ ಇದನ್ನು ಬಹುತೇಕವಾಗಿ ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ಗದಗ ಮತ್ತು ಬೀದರ್, ದಾವಣಗೆರೆ ಈ ಭಾಗದಲ್ಲಿ ಹೆಚ್ಚು ಜೋಳವನ್ನು ಬೆಳಿತೀವಿ. ಇನ್ನು ಬಿಜಾಪುರ ಜೋಳ ಅಂತ ಕೇಳ್ಬೋದು. ಬಿಜಾಪುರ ಜೋಳ ಮತ್ತು ಬಿಳಿಜೋಳ ಎರಡು ಒಂದು ದಪ್ಪ, ಒಂದು ಸಣ್ಣ ಇರುತ್ತೆ. ಬಿಳಿಜೋಳ ಸಣ್ಣ, ಬಿಜಾಪುರ ಜೋಳ ದೊಡ್ಡ. ಅವು ಜೋಳ ಉತ್ಪಾದನೆಯಲ್ಲಿ ಬಿಜಾಪುರ ಮೊದಲನೇ ಸ್ಥಾನದಲ್ಲಿದ್ದರೆ, ದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಇದು ಚಾಮರಾಜನಗರ, ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತೆ. ನಮ್ಮ ಬಳ್ಳಾರಿಯಲ್ಲೂ ಕೂಡ ನೋಡ್ಬೋದು CH5 ಅಂತ ಜೋಳವನ್ನು. ಜೋಳದಿಂದ ಏನು ತಯಾರಿಸ್ತಾರೆ? ಹಿಟ್ಟು ಮತ್ತು ರೊಟ್ಟಿ, ಅದಕ್ಕೆ ಮುದ್ದೆ ತಿಂತ ಪರಿಪಾಠ. ನಮ್ಮ ಮೈಸೂರು, ಹಾಸನ, ಅರಸೀಕೆರೆ ಈ ಭಾಗದಲ್ಲಿ ಹೆಚ್ಚಾದಂಥ ರಾಗಿ ಬೆಳೆಯೋದ್ರಿಂದ ಇಲ್ಲಿ ರಾಗಿ ಮುದ್ದೆಯನ್ನು ಊಟ ಮಾಡ್ತಾರೆ. ಆ ಕಡೆ ಜೋಳದ ಮುದ್ದೆ ಊಟ ಮಾಡ್ತಾರೆ, ಜೋಳದ ರೊಟ್ಟಿ ತಯಾರಿಸ್ತಾರೆ. ಇಲ್ಲಿ ಅಕ್ಕಿ ರೊಟ್ಟಿ ಜಾಸ್ತಿ. ಅಂದರೆ ಆಹಾರದ ಧಾನ್ಯಗಳ ವ್ಯತ್ಯಾಸವನ್ನು ಕರ್ನಾಟಕದಲ್ಲಿ ಕೂಡ ಕಂಡುಬರ್ತದೆ. ಇದಿಷ್ಟು ಈ ಒಂದು ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂಥ ಅಂಶ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಏನು ತಿಳ್ಕೊಂಡ್ರಿ? ಭೂ ಬಳಕೆಯ ಆಧಾರದ ಮೇಲೆ ವಿವಿಧ ರೀತಿಯ ಭೂಮಿಯ ಪ್ರಕಾರಗಳನ್ನು, ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಲಭ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡದೇ ಇದ್ದರೆ ಭೂಮಿ, ಬೀಳು ಭೂಮಿ ಇರ್ತೀವಿ. ಹಾಗೆ ವ್ಯವಸಾಯ ಅಂದರೆ ವ್ಯವಸಾಯದ ಪ್ರಾಮುಖ್ಯತೆ ತಿಳ್ಕೊಂಡ್ವಿ. ಮತ್ತು ವ್ಯವಸಾಯದ ವಿವಿಧ ಪ್ರಕಾರಗಳು ತಿಳ್ಕೊಂಡ್ವಿ ಕರ್ನಾಟಕದಲ್ಲಿ. ಅದರಲ್ಲಿ ನೀರಾವರಿ ಬೇಸಾಯ ಆಗಿರ್ಬೋದು, ಒಣ ಬೇಸಾಯ ಆಗಿರ್ಬೋದು, ಮತ್ತು ನೆಡುಕಪ್ಪು ಬೇಸಾಯ ಆಗಿರ್ಬೋದು, ಜೀವನಾಧಾರ ಬೇಸಾಯ ಆಗಿರ್ಬೋದು, ಮತ್ತು ವಾಣಿಜ್ಯ ಬೇಸಾಯ ಆಗಿರ್ಬೋದು, ಮತ್ತು ಮಿಶ್ರ ಬೇಸಾಯ ಆಗಿರ್ಬೋದು. ಅದರ ಜೊತೆಗೆ ಪ್ರಮುಖ ಬೆಳೆಗಳಾದಂಥ ಜೋಳ. ಉಳಿದನ್ನು ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ವಾ? ಓಕೆ ಮಕ್ಕಳು, ಇದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಭತ್ತ ಮತ್ತು ಜೋಳ ಎರಡು ಪ್ರಮುಖ ಆಹಾರ. ಜೊತೆಗೆ ರಾಗಿನೂ ಒಂದು
ಮೇಜರ್ ಕ್ರಾಪ್ಸ್ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಭತ್ತ, ಜೋಳ, ರಾಗಿ, ಅದ್ರ ಜೊತೆ ಇತರೆ ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ. ನಿಮಗೆ ಗೊತ್ತಿಲ್ಲ. ಇನ್ನು ಉಳಿದಿದ್ದಂತಂದ್ರೆ ನಿಮಗೆ ಈ ವಾಣಿಜ್ಯ ಬೆಳೆಗಳಾಗಿರುವಂಥ ಹತ್ತಿ, ಕಬ್ಬು, ಹೊಗೆಸೊಪ್ಪು ಮತ್ತೆ ಇತರೆ ಧಾನ್ಯಗಳನ್ನು ಕೂಡ ಬೆಳೀತಕ್ಕಂಥದ್ದು ನೋಡ್ತೀವಿ. ತಂಬಾಕು, ಹೊಗೆಸೊಪ್ಪು ಅಂತ. ಆಮೇಲೆ ಈ ಪಾನೀಯ ಬೆಳೆಗಳಾದ ಕಾಫಿ ಮತ್ತು ಚಹಾ ಮತ್ತೆ ಇತರೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಅದರಲ್ಲೂ ಈ ಕರ್ನಾಟಕದಲ್ಲಿ ಹೆಚ್ಚು ಕೊಡಗು ಇಲ್ಲಿ ನೋಡಿರ್ಬೋದು, ಚಿಕ್ಕಮಗಳೂರು ಇಲ್ಲಿ ಕಾಫಿ ಮತ್ತು ಕಾಳುಮೆಣಸು, ಸಾಂಬಾರು ಪದಾರ್ಥಗಳನ್ನು ಬೆಳೀತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಕರ್ನಾಟಕವನ್ನು ಕಾಫಿಯ ನಾಡು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದನ್ನು ತಿಳ್ಕೊಳ್ಳಿ. ಇದಿಷ್ಟು ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಜೋಳ ಮತ್ತು ಭತ್ತವನ್ನು ಬೆಳೆಯುವ ಪ್ರದೇಶ ಮತ್ತು ಜೋಳ ಹಾಗೂ ಭತ್ತ ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಅಂಶ. 2 ಅಂಕ ಪ್ರಶ್ನೆ ಕೇಳ್ಬೋದು. ಭತ್ತ ಬೆಳೆಯಲಿಕ್ಕೆ ಬೇಕಾಗಿರೋ ಭೌಗೋಳಿಕ ಉದಾಹರಣೆ ನೀವು ಹೇಳ್ಬೋದು. ಅಂದರೆ ಇದು ಉಷ್ಣವಲಯದ ಬೆಳೆ, ವರ್ಷಕ್ಕೆ 3 ಬೆಳೆಯನ್ನು ಬೆಳಿಬೋದು. ಮತ್ತು ಇದನ್ನು ಸೆಪ್ಟೆಂಬರ್, ಜೂನ್, ಜುಲೈ, ಆಗಸ್ಟ್ನಲ್ಲಿ ನಾಟಿ ಮಾಡಿದರೆ, ಜೂನ್, ಜುಲೈನಲ್ಲಿ, ಆಗಸ್ಟ್ನಲ್ಲಿ ನಾಟಿ ಮಾಡಿದರೆ ನವೆಂಬರ್ನಲ್ಲಿ ಇದು ಕೊಯ್ಲನ್ನು ಬೆಳಿತೀವಿ. ಹಾಗಾಗಿ ಇದನ್ನು ಹೈನುಗಾರಿಕೆ ಬೆಳೆದಿದೆ. ಏಕೆಂದರೆ ದನಕರಿಗೆ ಮೇವು ಬರುತ್ತೆ ಮತ್ತು ತೌಡು, ಹಿಂಡಿ ಎಲ್ಲ ಬರ್ತಕ್ಕಂಥದ್ದು. ಮತ್ತು ಮಳೆ ಆಶ್ರಿತ ಬೆಳೆಯಾಗಿ ಬೆಳೆಯಬಹುದು. ಉದಾಹರಣೆ ಶಿಕಾರಿಪುರ, ಶಿವಮೊಗ್ಗ ಆ ಕಡೆ ಸುತ್ತಮುತ್ತ ಎಲ್ಲ ಸಾಲು ಭತ್ತಗಳ ಬೆಳೆಯಾಗಿ ಬೆಳೀತಾರೆ. ಉಷ್ಣಾಂಶ ಬೇಕಾಗ್ತಕ್ಕಂಥದ್ದು ಮತ್ತು ಸಮತಟ್ಟಾದ ಪ್ರದೇಶ ಇರಬೇಕು, ಮೆಕ್ಕಲು ಮಣ್ಣು ಇರಬೇಕು, ನೀರು ಇರಬೇಕು ಭತ್ತ ಬೆಳೆ. ಇತ್ತೀಚೆಗೆ ಇದಕ್ಕೆ ಕಾರ್ಮಿಕರು ಹೆಚ್ಚು ಅವಶ್ಯಕತೆ ಇದೆ. ಯಾಕಂದರೆ ಯಂತ್ರಗಳು ಬಂದವು. ನಾಟಿ ಮಾಡೋಕ್ಕೂ ಯಂತ್ರ ಇದ್ದಾವೆ, ಕೊಯ್ಲು ಕೊಯ್ಯೋಕ್ಕೂ ಯಂತ್ರಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಜೋಳ ಅಷ್ಟೇ. ಬಿತ್ತಕ್ಕೆ ಬಂದಾಗ ಟ್ರ್ಯಾಕ್ಟರ್ ಹೋಗ್ತಾರೆ, ಯಂತ್ರಗಳು ಮಾಡ್ಕೊಂಡು ಬಿತ್ತೀವಿ. ಕಟಾವು ಮಾಡೋಕ್ಕೆ ಕೂಡ ಯಂತ್ರಗಳು ಬಂದಿದ್ದಾವೆ. ಆಮೇಲೆ ಸುಗ್ಗಿ ಮಾಡೋಕ್ಕೆ ಕೂಡ ಯಂತ್ರಗಳು ಬಂದಿರ್ತವೆ. ನೋಡ್ತೀವಿ. ಇಷ್ಟು